ಅದೇ ಈ ವೀಕೆಂಡ್ ಬರಲಿ, ಅವ್ರು ಎದ್ದಿರಲಿ ನೋಡೋಣ. ಈ ಐ ಟಿಗೆ ಹೋಗ್ತಾರಲ್ವ, ಬಿ ಪಿ ಓದರೆಲ್ಲ ಕೆಲಸ ಮಾಡ್ತಾರೆ, ನೈಟ್ ಡ್ಯೂಟಿ ಮಾಡ್ತಾರೆ. ವೀಕೆಂಡ್ ಬರಲಿ, ಅವ್ರು ಎಲ್ಲಿರ್ತಾರೆ ಅವ್ರು ನೋಡಿ, ಅವ್ರು ಎದ್ದಿರ್ತಾರ? ಸೊ ಯಾರು ಅವರಿಗೆ ಮಲ್ಕೊಳ್ಳೋ ಅವಕಾಶವಿದ್ದು, ಯಾರೂ ಕೇಳೋದಕ್ಕೇನೂ ಇಲ್ಲ, ಆರಾಮಾಗಿ ಮಲಗಿರ್ಬೋದು, ಆಗಲೂ ಎದ್ದಿರ್ತಾರೋ ಯಾವುದೋ ಒಂದು ಸಂಕಲ್ಪಕ್ಕೆ, ಯಾವುದೋ ಒಂದು ಧ್ಯೇಯೋದ್ದೇಶಕ್ಕೆ, ಅಂಥವ್ರಿಗೆ ಯೂನಿವರ್ಸು ಅವ್ರು ಕೇಳಲಿದ್ದು ಕೊಡೋವಂಥದ್ದಾಗುತ್ತೆ. ಸೊ ಹಾಗಾಗಿ ಯಾರ್ಯಾರಿಗೋ ಸುಮ್ಮನೆ ಎದ್ಬಿಟ್ರೆ ಅದೆಲ್ಲ ಸಿಗೋವಂಥದ್ದಲ್ಲ. ನೋಡಿ, ಶಿವರಾತ್ರಿ ದಿನ ನಾವೇನು ಮಾಡ್ತೀವೋ ಅದಕ್ಕೆ ವರ ಅನ್ನುವಂಥದ್ದು ಲಕ್ಷ ಕೋಟಿ ಪಟ್ಟು ಆ ಶಿವ ಕೊಡ್ತಾನೆ ಅನ್ನುವಂಥದ್ದು ನಂಬಿಕೆ, ಮತ್ತು ಅದು ಸತ್ಯನೂ ಸಹ. ಯಾಕೆ ಕೊಡ್ತಾನೆ ನೋಡಿ, ಪಂಚೇಂದ್ರಿಯಗಳನ್ನು ಯಾರು ನಿಗ್ರಹಿಸ್ತಾರೋ ಅವ್ರಿಗೆ ದೇವರೇ ಒಲಿತಾರೆ ಅನ್ನುವಂಥದ್ದಿದೆ. ಅದು ಒಂದು ಸಂಕಲ್ಪ, ಅದು ಒಂದು ಧ್ಯಾನ, ಅದು ಒಂದು ತಪಸ್ಸು. ಸೊ ಈ ತಪಸ್ಸು ಅನ್ನುವಂಥದ್ದು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥದ್ದು ಏನಿದೆಯೋ ಇದು ತಪಸ್ಸಿನ ಒಂದು ರೂಪವೇ. ಸೊ ಹಾಗಾಗಿ ಎಲ್ಲರೂ ಎದ್ದೇಳಬೇಕು, ಎಲ್ಲರೂ ಮಾಡಬೇಕು, ನಮ್ಮ ಸನಾತನ ಧರ್ಮವನ್ನು ಉಳಿಸ್ಬೇಕು, ಹಾಗೂ ನಾವು ಕೋರಿದ್ನೆಲ್ಲ ಪಡ್ಕೊಳ್ಳೋರಾಗಬೇಕು. ಎಲ್ಲರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ 9 ನಿಮಿಷ ಮನಿ ಮೆಡಿಟೇಷನ್ ಮಾಡಿ, ಮನಿ ಮೆಡಿಟೇಷನ್ ಜೊತೆ ನಾನು ಹೇಳಿರುವಂಥ 108 ಸಲ ಈ ಮಂತ್ರವನ್ನು ಜಪಿಸಿದರೆ ನಮಗೇನು ಬೇಕೋ ಅದನ್ನು ಪಡ್ಕೊಳ್ಬೋದು. ಯಾವ ಮಂತ್ರ ಜಪಿಸ್ಬೇಕು, ಹೇಗೆ ಜಪಿಸ್ಬೇಕು, ಇದನ್ನೆಲ್ಲ ನಾನು ಕಾರ್ಯಾಗಾರದಲ್ಲಿ ಹೇಳಿದ್ದೇನೆ.